ಸ್ವಾಗತ. ಈ ಸಲನೂ ಸಹ ನಮ್ಮ ಶ್ರಾವಣ ಮಾಸಕ್ಕೆ ಹಬ್ಬಗಳಿಗೆ ಅಂತಲೇ ಒಂದು ಸ್ಪೆಷಲ್ ಐಟಮ್ಸ್ ಎಲ್ಲ ಬಂದಿದೆ ಬ್ರಾಸ್ ಐಟಮ್ಸಲ್ಲಿ. ಆ ಐಟಮ್ಸ್ ಎಲ್ಲ ನಿಮ್ಮ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಮೊಟ್ಟ ಮೊದಲಾಗಿ ವೀಕ್ಷಣೆ ಮಾಡ್ತಿದ್ರು, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇವತ್ತಿನ ಒಂದು ಹೊಸ ಐಟಮ್ಸ್ನ ನೋಡೋಣ. ಅದಕ್ಕೆ ಮುಂಚೆ ಈಗ ರೀಸ್ಟಾಕ್ ಆಗಿರೋದಲ್ಲ ನಾನು ತೋರಿಸ್ತೀನಿ. 2 ಐಟಮ್ ರೀಸ್ಟಾಕ್ ಆಗಿದೆ. ಅದು ತುಂಬ ಡಿಮ್ಯಾಂಡಿಂಗ್ ಇತ್ತು. ಮತ್ತು ಬಂದ ತಕ್ಷಣ ಹೇಳಿ ಮೇಡಮ್ ಅಂತ ಹೇಳಿದರು. ಮೊಟ್ಟ ಮೊದಲಾಗಿ ಇದನ್ನು ತೋರಿಸ್ತೀನಿ. ಇದು ಗೌರಿ ಮರ. ಇದು ಲಾಸ್ಟ್ ಟೈಮು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇತ್ತು ಈ ಬೆಲೆಗಂತೂ. ಇದು ತುಂಬ ಚೆನ್ನಾಗಿದೆ. ಇದು ಒಂದು ಮೇಡಮ್ನು ನನಗೆ ಮೆಸೇಜ್ ಮಾಡಿದ್ರು, ಮೇಡಮ್ ನಾವೆಲ್ಲ ಸ್ವಲ್ಪ ಕಮ್ಮಿ ತಗೊಂಡಿದ್ವಿ, ಇದು ನೋಡಿದರೆ ಎಷ್ಟು ಕಾಸ್ಟ್ಲಿ ಆಯಿತು ಅಂತ. ನೋಡಿ ಮೇಡಮ್, ನಾನು ಎಲ್ಲರಿಗೂ ಹೇಳ್ತಾ ಇರೋದು, ನನಗೆ ಏನು ರೇಟ್ ಬಂದಿರುತ್ತೋ ಅದರ ಮೇಲೇ ನಾನು ಧರೆಯನ್ನು ಅಂದರೆ ರೇಟನ್ನು ಫಿಕ್ಸ್ ಮಾಡ್ತೀನಿ. ಯಾಕಂದರೆ ಮೊಟ್ಟ ಮೊದಲಾಗಿ ಫಸ್ಟು ಬ್ಯಾಚ್ ಯಾವುದು ಹೊಸ ಐಟಮ್ ಆಚೆ ಬರುತ್ತೋ ಅದು ಸ್ವಲ್ಪ ಡಿಮ್ಯಾಂಡಿಂಗ್ ಆಗಿನೂ ಇರುತ್ತೆ ಮತ್ತು ಅದು ರೇಟ್ ಜಾಸ್ತಿನೂ ಆಗುತ್ತೆ. ಹಾಗಾಗಿ ನಾನು ಮೊಟ್ಟ ಮೊದಲದಾಗಿ ಫಸ್ಟ್ ಬ್ಯಾಚಲ್ಲಿ ನಾನು ಅದು ನೋಡಿದ ತಕ್ಷಣ ಖುಷಿ ಆಯಿತು. ಮುದ್ದಾಗಿ ಭಾಳ ಚೆನ್ನಾಗಿತ್ತು. ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಇದು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಎಲ್ಲ ಐಟಮ್ಸ್ ಸ್ಪ್ರೆಡ್ ಆಗ್ತಾ ಏನಾಗುತ್ತೆ, ರೇಟು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ನಾನು ತಗೊಂಡಿರೋದು ನನಗೆ ಸಿಕ್ಕಿರೋ ರೇಟು ಫಸ್ಟ್ ಬ್ಯಾಚಲ್ಲಿ ಬಂದಿತ್ತು. ಸ್ವಲ್ಪ ಇದಕ್ಕಂತೂ ಒಂದು ಹತ್ರ ಒಂದು 100 ರೂಪಾಯಿ ಜಾಸ್ತಿ ಆಗಿದೆ, ನಾನು ಒಪ್ಕೊತೀನಿ. ಆದರೆ ನಾನು ಸುಮ್ಮನೆ ಜಾಸ್ತಿ ಒಂದು 100 ರೂಪಾಯಿ ಹೆಚ್ಚಿಸಿಲ್ಲ. ನನಗೆ ಬಂದಿರೋ ರೇಟೇ ಹಾಗಿತ್ತು. ಮತ್ತು ಬ್ರಾಸ್ ಬೆಲೆನೂ ಹಾಗೆ ಇತ್ತು. ರೇಟ್ ಜಾಸ್ತಿ ಆಯಿತು. ಹಾಗಾಗಿ ಆ ಥರ ಬೆಲೆಗಳು ಏರುಪೇರು ಆಗ್ತಾ ಇರುತ್ತೆ. ದಯವಿಟ್ಟು ನಾನು ಆ ಥರ ಕಳಪೆ ಬಿಸ್ನೆಸ್ ಮಾಡೋದಿಲ್ಲ. ನನಗೆ ಏನು ಬರುತ್ತೋ ಅದರ ಮೇಲೇ ನಾನು ಮಿನಿಮಮ್ ಒಂದು ಮಾರ್ಜಿನ್ ಇಟ್ಟುಕೊಂಡು ನಾನು ಬಿಸ್ನೆಸ್ ಮಾಡ್ತಾ ಇರೋದು. ಇದು ಅದೇ ಮೊರ ಏನಿದೆ, ಆ ಗೌರಿ ಮೊರ ಈ ಸಲ ನಿಮಗೆ 173 ರೂಪಾಯಿಗೆ ಸಿಗ್ತಾಯಿದೆ. ಲಾಸ್ಟ್ ಟೈಮ್ ಇದು 200 ಚಿಲ್ಲರೆ ಇರಬೇಕಿದು. ಹಾಗಾಗಿ ಇದು ಸ್ವಲ್ಪ ಬಡ್ಜೆಟ್ಟು ಕಮ್ಮಿನಲ್ಲಿ ನನಗೂ ಸಿಕ್ಕಿದೆ. ನಾನು ನಿಮಗೂ ಕೊಡ್ತಾಯಿದ್ದೀನಿ. ಯಾಕಂತಂದರೆ ನಾನು ಜಾಸ್ತಿ ತುಂಬ ಮಾಡಿಕೊಂಡ್ರೆ, ಈಗ ನೀವು 10 ತೊಗೊಳ್ಳೋದು 1-2 ತೊಗೊತೀರ. ಅಂದರೆ ನಾನು ಕಮ್ಮಿ ಕೊಟ್ಟಿದಾಗ ನೀವು ಎಷ್ಟು ತೊಗೊತೀರ, 1 ತೊಗೊಳ್ಳೋದು 4-5 ತೊಗೊತೀರ. ನಾನು ಇಟ್ಕೊಂಡು ಪ್ರಯೋಜನ ಇಲ್ಲ. ನನ್ನ ಬಿಸ್ನೆಸ್ ಟರ್ನ್ ಓವರ್ ಆಗೋದೇ ನನಗೆ ಇಂಪಾರ್ಟೆಂಟ್ ಹೊರತು ಜಾಸ್ತಿ ಒಂದೇ ಪೀಸಿಂದ ನಾನು ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾನು ಮನಸ್ಸಿನಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸಂದರ್ಭ ಬಂದಾಗ ವೀವರ್ ಅಂದರೆ ನಾನು ಸೀರೆಗಳಾಗಲಿ, ಇದರ ಮ್ಯಾನುಫ್ಯಾಕ್ಚರರ್ ಆಗಲಿ, ನನಗಾಗಲಿ ಕಸ್ಟಮರ್ಸ್, ಈ 3 ಜನನ್ನ ನಾನು ತಲೆಯಲ್ಲಿ ಇಟ್ಟುಕೊಂಡೆ ನಾನು ಬಿಸ್ನೆಸ್ ಮಾಡ್ತೀನಿ. ನನ್ನ ಹತ್ರ ತೊಗೊಂಡಿರೋರು ಈ 3 ಜನಕ್ಕೂ ಉಪಯೋಗ ಆಗಬೇಕು, ಎಲ್ಲರಿಗೂ ಲಾಭ ಆಗಬೇಕು ಅಂತಲೇ ನಾನು ಆ ದೃಷ್ಟಿಯಿಂದ ಈ ಬಿಸ್ನೆಸ್ ಮಾಡ್ತಾ ಇರೋದು. ಈ ಸಲ ಇದು ರೀಸ್ಟಾಕ್ ಆಗಿರುವ ಈ ಗೌರಿ ಮರ ನಿಮಗೆ ಇದರಲ್ಲಿ ಏನು ಅಷ್ಟಲಕ್ಷ್ಮಿಗಳಿದ್ದಾರೆ. ಇದರ ಬೆಲೆ ನಿಮಗೆ 173 ಆಗ್ತಾಯಿದೆ. ಯಾರಾದರೂ ಬೇಕು ಅಂತಂದರೆ ಸೇಮ್ ಪ್ರಾಡಕ್ಟ್, ಸೇಮ್ ಅದೇ ವೆಯ್ಟ್ ಇದೆ, ಅದೇ ಮೆಟೀರಿಯಲ್, ಪ್ಯೂರ್ ಬ್ರಾಸಲ್ಲಿರುವಂತಹ ಈ ಮೊರ ನಿಮಗೆ 173 ಆಗುತ್ತೆ. ಇದನ್ನು ಹೇಳಲಿಕ್ಕೆ ನಾನು ಖುಷಿ ಆಗುತ್ತೆ. ನನಗೂ ಅಷ್ಟೇ ಕಮ್ಮಿ ಬೆಲೆ ಹೇಳಬೇಕು ಅಂತ ನನಗೂ ಬಹಳ ಖುಷಿ. ಹಾಗಾಗಿ ಯಾರಾದರೂ ಇಷ್ಟ ಆದರೆ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ರೀಸ್ಟಾಕ್ ಬಂದಿರೋದು ಈ ಥರ ಕಲರ್ಡ್, ಅದೇ ಒಂಥರ ಇಚ್ಚಿಂಗ್ ಬಂದಿರುವಂತಹ ಈ ಕಲರ್ಡ್ ಪೀಕಾಕ್ ಇರುವಂತಹ ಈ ಪ್ಲೇಟ್ಗಳು. ಇದನ್ನು ಅಷ್ಟೇ ಮತ್ತೆ ರೀಸ್ಟಾಕ್ ಆಗಿದೆ. ಮತ್ತು ಯಾರಾದರೂ ಬೇಕು ಅಂತ ನೀವು ಪರ್ಚೇಸ್ ಮಾಡ್ಬೋದು. ಇದರ ಬೆಲೆ ನಿಮಗೆ 297 ರೂಪಾಯಿ ಆಗುತ್ತೆ. ನಿಮಗೆ ಯಾರಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ಬೇಕಾದಲ್ಲಿ. ಯಾಕಂದರೆ ಶ್ರಾವಣ ಬಂದ ಎಲ್ಲನೂ ಇದೆಲ್ಲ ಬೇಕಾಗುತ್ತೆ. ಮತ್ತು ಇನ್ನೊಂದು ಹೊಸ ಪ್ಲೇಟ್, ಇದು ತುಂಬ ಚೆನ್ನಾಗಿದೆ. ಇದು ಪಿಚ್ವಾಯಲ್ಲಿ ಜಾಸ್ತಿ ಇದು ಬಳಸ್ತಾರೆ. ಆ್ಯಕ್ಚುಲಿ ಇದೆಲ್ಲನೂ ತುಂಬ ಕಡೆ ಬಳಸುವಂಥ ಡಿಸೈನ್ ಇದು. ಈ ಸಲ ಬ್ರಾಸ್ ಐಟಮ್ಸ್ನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 186 ರೂಪಾಯಿ ಆಗುತ್ತೆ. ಇನ್ನೊಂದು ಇದು ಸ್ವಲ್ಪ ಹೆವಿ ಇದೆ, ತುಂಬ ಚೆನ್ನಾಗಿದೆ, ಆರ್ಟಿಸ್ಟಿಕ್ ಆಗಿದೆ. ಒಂದು ನಾವು ಆಂಟಿಕ್ ಪೀಸ್ಗಳು ಹೆಂಗಿರುತ್ತೋ ಆ ಗುಂಪಿಗೆ ಸೇರಿರುವಂತಹ ಒಂದು ಪ್ಲೇಟ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಪೀಕಾಕ್, ಇದು ನೆವಿಲಿನ ಒಂದು ಚಿತ್ರ ಇದರ ಮೇಲೆ ಮೂಡಿದೆ. ಕಲರಲ್ಲೂ ಅವರು ಇಚ್ಚಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದೆಲ್ಲನೂ ಸಹ ನಿಮಗೆ ತುಂಬ ಸ್ವಲ್ಪ ಘನವಾಗಿದೆ ಇದು ಪ್ಲೇಟು. ಇದರ ಬೆಲೆ ನಿಮಗೆ 582 ರೂಪೀಸ್, 582 ರೂಪಾಯಿ ಆಗುತ್ತೆ. ಇಲ್ಲಿ ಶ್ರಾವಣಕ್ಕಂತೂ ಇದು ಬಹಳ ಉಪಯೋಗ ಆಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಇದು ಗಿಫ್ಟ್ ಪರ್ಪಸ್ಸು ಚೆನ್ನಾಗಿರುತ್ತೆ. ಎಲ್ಲ ಶೋ ಪೀಸ್ ಆಗೋ ಇಡ್ಬೋದು, ಕೆಳಗಡೆ ಇಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇನ್ನೊಂದು ಕಳೆದ ಎಪಿಸೋಡ್ನಲ್ಲಿ ನಾನು ಇದು ಚಿಕ್ಕ ಸೈಜ್ ಬಂದಿತ್ತು,
ಶಂಕು ಚಕ್ರ ನಾಮ ಇರುವಂಥ ಬ್ಯೂಟಿಫುಲ್ಸ್. ಇದಂತೂ ಸಿಕ್ಕಾಪಟ್ಟವಾಯಿತು, ಬಂದ ಸ್ಟಾಕ್ ಆಗಿ ಮತ್ತೇನೋ ತರಿಸಿ ಮತ್ತೇನೋ ಮಾಡ್ತಾಯಿದ್ದೀನಿ. ನಂತರ ಅದರ ಜೊತೆ ಈ ಸ್ವಲ್ಪ ದೊಡ್ಡ ಸೈಜನ್ನು ಬಂದಿದೆ. ಇದು ಯಾರಾದರೂ ಬೇಕು ಅಂತಂದ್ರೂ ನೀವು ತಗೋಬೋದು. ಇದು ಬಡ್ಜೆಟ್ ರೇಂಜಲ್ಲಿದೆ, ಲೈಟ್ ವೇಟ್ ಇದೆ, ಗಿಫ್ಟ್ ಪರ್ಪಸ್ ಚೆನ್ನಾಗಿರುತ್ತೆ, ಮನೆಗೂ ಯೂಸ್ ಮಾಡ್ಕೋಬೋದು. ಬ್ಯೂಟಿಫುಲ್ ಪೀಸ್ ಇದು. ಇದನ್ನು ಸಹ ನನಗೆ 372 ರೂಪಾಯಿ ಆಗುತ್ತೆ. 372 ರುಪೀಸ್ ಆಗುತ್ತೆ ಇದು ಈ ಪೀಸ್. ನೆಕ್ಸ್ಟ್ ಇನ್ನೊಂದು ಇದು ಅಷ್ಟೇ ಎಷ್ಟು ಚೆಂದ ಇದೆ ಅಂತ, ಇದು ಹೊಸ ಪೀಸ್. ಇದನ್ನು ಅಷ್ಟೇ ಹೊಸ ಡಿಸೈನ್ ಇದು ಪ್ಲೇಟ್ಗಳು. ಯಾಕಂದರೆ ಈ ಶ್ರಾವಣ ಹಬ್ಬಗಳು, ಮದುವೆಗಳು, ಎಲ್ಲ ಸಮಾರಂಭಗಳು ಸಾಲು ಸಾಲಾಗಿ ಎಲ್ಲ ಸ್ಟಾರ್ಟ್ ಆಗಿರ್ತವೆ ಈ ಆಷಾಢ ಕಳೆದ ತಕ್ಷಣ. ಹಾಗಾಗಿ ಇದೆಲ್ಲವೂ ಸಹ ಭಾಳ ಬಳಕೆ ಆಗುವಂತಹ ಗಿಫ್ಟ್ ಪರ್ಪಸ್ಗೂ ಚೆನ್ನಾಗಿರುತ್ತೆ, ಮನೆಯಲ್ಲಿ ಬಳಸ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿದೆ. ಇದು ಸ್ವಲ್ಪ ಘನವಾಗೇ ಇದೆ. ಪ್ಲೇಟನ್ನು ಸಹ ಈ ಥರ ಈ ಒಳಗಡೆ ಈ ಹೂವು ಒಂದು ಚಿತ್ರಣ ಇದರ ಮೇಲೆ ಮೂಡಿದೆ, ಈ ಥರ ಬಂದಿರುತ್ತೆ. ಇದೆಲ್ಲನೂ ಸ್ವಲ್ಪ ಡಿಸೈನ್ ಬಂದಿದೆ. ಇದರ ಬೆಲೆ ನಿಮಗೆ 567 ರೂಪಾಯಿ ಆಗುತ್ತೆ. 567 ರುಪೀಸ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಯಾರಾದರೂ ಬೇಕು ಅಂತಂದರೆ ನನಗಂತೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ನಿಮ್ಮ ಸಪೋರ್ಟು ಸಹ. ಹಾಗಾಗಿ ಬೇಕು ಅಂತಂದರೆ ಬೇಗ ಬೇಗ ಸ್ಟಾಕೂ ಮುಗಿತಾ ಇದೆ, ಮತ್ತು ರೀಸ್ಟಾಕ್ ಮಾಡಲಿಕ್ಕೂ ನನಗೆ ಸ್ವಲ್ಪ ಸಮಯ ಆಗ್ತಾಯಿದೆ. ಇದು ಅದರಲ್ಲೇ ಇನ್ನೊಂದು ದೊಡ್ಡ ಸೈಜ್ ಇದು ತುಂಬ ಚೆನ್ನಾಗಿದೆ. ಅಷ್ಟೇ ಫ್ಲಾರಲ್ ಡಿಸೈನ್ ಬಂದಿದೆ, ಪ್ಯೂರ್ ಬ್ರಾಸು, ತುಂಬ ಚೆನ್ನಾಗಿದೆ. ಹೂವು ಹಣ್ಣು ಇಟ್ಕೊಳ್ಳೋಕ್ಕೆ, ತೆಂಗಿನಕಾಯಿ ಸ್ವಲ್ಪ ಏನಾದರೂ ಗುಡ್ಕೊಂಡು ಈ ಕಡೆ ಅಂದರೆ ಇದು ಎಡ್ಜಸ್ ಕಮ್ಮಿ ಇದ್ದರೆ ಈ ಕಡೆ ಏನೋ ತೆಂಗಿನಕಾಯಿ ಅದು ಇದು ಸ್ವಲ್ಪ ಬೀಳೋ ಸಾಧ್ಯತೆಗಳಿರುತ್ತೆ. ಇದು ಚೆನ್ನಾಗಿದೆ, ಏನಿಟ್ರೂ ಆಚೆ ಬರೋದೇ ಇಲ್ಲ. ಹೂವು ಅಷ್ಟೇ ಸ್ವಲ್ಪ ಜಾಸ್ತಿ ಐಟಮ್ಸ್ ಇದರಲ್ಲಿ ಇಡಿಸುತ್ತೆ, ತುಂಬ ಚೆನ್ನಾಗಿದೆ. ಉದಾಹರಣೆ ಪಂಚಪಾತ್ರೆ, ಕುಂಕುಮ, ಅರಿಶಿನ, ಬಟ್ಲು, ಹೂವು, ಹಣ್ಣು ಎಲ್ಲನೂ ಇದರ ಮೇಲೆ ಇಟ್ಕೋಬೋದು. ಅಷ್ಟು ಚೆಂದ ಇದೆ ಇದು. ಇದರ ಬೆಲೆ ನಿಮಗೆ ಇದು ನೋಡಿ ಎಷ್ಟು ಚೆಂದ ಇದೆ. 1260 ರುಪೀಸ್ ಆಗುತ್ತೆ ಇದು. ಇನ್ನೊಂದು ಈ ಪ್ಲೇಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆ್ಯಂಟಿಕ್ ಪೀಸ್ ಇದು. ತುಂಬ ಚೆನ್ನಾಗಿದೆ ಇದು. ಇದು ಸ್ವಲ್ಪ ವೆಯ್ಟ್ ಇದೆ ಮತ್ತು ಇದೆಲ್ಲನೂ ಆರ್ಟಿಸ್ಟಿಕ್ ಆಗಿದೆ. ಈ ಪ್ಲೇಟಕ್ಕೂ ಈ ಪ್ಲೇಟ್ ವರ್ಕ್ಮೆನ್ಶಿಪ್ಗೂ ಸಂಬಂಧವೇ ಇಲ್ಲ. ಇದು ಸ್ವಲ್ಪ ಹೈ ಕ್ವಾಲಿಟಿ ವರ್ಕ್ ಇಲ್ಲಿ ಈ ಸ್ಕಿಲ್ಸ್ ಇರೋದು. ಇದು ತುಂಬ ಚೆನ್ನಾಗಿದೆ. ಇದು ಅಂದರೆ ಸಿಂಪಲ್ ಆ್ಯಂಡ್ ಡೀಸೆಂಟ್. ಇದು ತುಂಬ ಚೆನ್ನಾಗಿರುತ್ತೆ. ಇದು ಎಡ್ಜಸ್ ಮಾತ್ರ ನಿಮಗೆ ಈ ಥರ ಡಿಸೈನ್ ಬರುತ್ತೆ. ಇಲ್ಲಿ ಮಾತ್ರ ಕಾರ್ವಿಂಗ್ ವೆಯ್ಟೂ ಇದೆ, ಆರಾಮ್ಸೆ ವೆಯ್ಟು ಘನವಾಗಿದೆ. ಇದರ ಬೆಲೆ ನಿಮಗೆ 3978 3978 ರೂಪಾಯಿ ಆಗುತ್ತೆ. 3978 ರುಪೀಸ್ ಆಗುತ್ತೆ. ಯಾರಾದರೂ ಇಷ್ಟ ಆದರೆ ಇದೆಲ್ಲ ಸ್ವಲ್ಪ ಸ್ಪೆಷಲ್ ಪ್ಲೇಟ್ ಇದೆ. ಈ ಸಲ ಬಂದಿರುವಂಥ ಪ್ಲೇಟ್ಸ್ ಇವಾಗಿದೆ. ಈಗ ನಮಗೆ ಇನ್ನೊಂದು ಬ್ಯೂಟಿಫುಲ್, ಇದಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದಕ್ಕೆ ಮುಂಚೆ ನಾನು ಸ್ವಲ್ಪ ದೊಡ್ಡ ಸೈಜ್ ಬಂದಿತ್ತು, ಒಂದು ಆಲ್ಮೋಸ್ಟ್ ಒಂದು 9-12 ಇಂಚು ಆ ಸೈಜ್ನಲ್ಲಿತ್ತು. ಇದಂತೂ ತುಂಬ ಚೆನ್ನಾಗಿದೆ. ಇದು ಎಷ್ಟು ಚೆಂದ ಇದೆ. ಇದು ಗಿಫ್ಟ್ ಪರ್ಪಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರಿಟರ್ನ್ ಗಿಫ್ಟ್ಗಾಗಲಿ ತುಂಬ ಬಡ್ಜೆಟ್ ರೇಂಜಲ್ಲಿ ತುಂಬ ಒಂದು ಅಂದವಾದ ಒಂದು ಶಿಲ್ಪ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ಇದು ಉಯ್ಯಾಲಿನಲ್ಲಿ ಇರುವಂತಹ ಗಣಪತಿ. ಇದಿಷ್ಟು ಚೆನ್ನಾಗಿದೆ. ಇದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊತಾ ಇದ್ದೀನಿ. ಇದರ ಬೆಲೆ ನಿಮಗೆ 1368 ರುಪೀಸ್ ಆಗುತ್ತೆ. 1368 ಬ್ಯೂಟಿಫುಲ್ ಇದೆ. ಇದು ಯಾರಾದರೂ ಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು. ಅದರಲ್ಲೇ ತುಂಬ ಚೆನ್ನಾಗಿದೆ. ಗೃಹ ಪ್ರವೇಶಗಳಿಗೆ, ಮದುವೆಗಾಗಲಿ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ ಬ್ಯೂಟಿಫುಲ್ ಪೀಸ್ ಇದು. ಇದರ ಬೆಲೆ ನಿಮಗೆ 2138 ರುಪೀಸ್ ಆಗುತ್ತೆ. 2138 ರೂಪಾಯಿ ಆಗುತ್ತೆ. ಎಲ್ಲನೂ ವೆಯ್ಟೂ ಇದೆ, ವರ್ಕೂ ಚೆನ್ನಾಗಿದೆ. ಇದು ನಿಮ್ಗೆ ಯಾರಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ಎಲ್ಲನೂ ಸಹ ತುಂಬ ಜನ ಈಗ ಆಷಾಢಕ್ಕಾಗಲಿ ಇನ್ನು ಬರುವ ನವರಾತ್ರಿಗಾಗಲಿ ದುರ್ಗಾದೇವಿ ಬಹಳ ಕೇಳ್ತಿದ್ದಾರೆ. ಇದು ಸೈಜ್ಗಳು ಸ್ವಲ್ಪ ಚಿಕ್ಕದು ತುಂಬ ಕೇಳ್ತಿದ್ದಾರೆ. ಹಾಗಾಗಿ ಇದು ನೋಡಿದ್ದು ದುರ್ಗಾ ಇದು ಬಂದು ನಿಮಗೆ 443 ರುಪೀಸ್ ಆಗುತ್ತೆ. 443 443 ರೂಪಾಯಿ ಆಗುತ್ತೆ. ಇದು ದುರ್ಗಾ. ಇದು ಅದರಲ್ಲಿ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬಂದು ಇನ್ನೊಂದಿದೆ. ಇದು ಬಂದು 698 ರೂಪಾಯಿ ಆಗುತ್ತೆ. 698 ರುಪೀಸ್ ಆಗುತ್ತೆ. ಅದಕ್ಕಂತೂ ಇನ್ನು ಸ್ವಲ್ಪ ದೊಡ್ಡದು 930 ರುಪೀಸ್ ಆಗುತ್ತೆ. ಇದು 3 ಸೈಜಲ್ಲಿ ಈ ಸಲ ತರಿಸಿದ್ದೀನಿ. ಇನ್ನು ದೊಡ್ಡವೂ ಸಹ ಇದೆ, 1-1.5 ಅಡಿದು ಇದೆ. ಆದರೆ ಕಸ್ಟಮರ್ಸ್ ತುಂಬ ಜನ ಇದನ್ನು ಕೇಳ್ತಾ ಇರೋದ್ರಿಂದ ಮತ್ತೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. 930 ರುಪೀಸ್ ಆಗುತ್ತೆ ನಿಮಗೆ. ಇಷ್ಟು 3 ಸೈಜಲ್ಲಿ ಬಂದಿದೆ. ಈಗ ಇನ್ನೊಂದು ಬ್ಯೂಟಿಫುಲ್ ಪೀಸ್ ಇದು.
ಇದು ನೋಡಿ ಎಷ್ಟು ಚೆಂದ ಇದೆ. ಈ ಫಿನಿಶಿಂಗು ನನಗೆ ಇದು ತುಂಬ ಇಷ್ಟ ಆಯಿತು. ನನಗೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿದೆ, ಸಿಂಪಲ್ ಅಂತ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಯಾವಾಗಲೂ ಅಷ್ಟೇ ಚೆನ್ನಾಗಿದೆ. ಇದು ಈ ಥರ 6 ಮುಖಗಳ ದೀಪ. ಇದರ ಮೇಲೆ ನಿಮಗೆ ಸ್ಟಾರ್ ಬರುತ್ತೆ. ನಿಮಗೆ ಆ್ಯಕ್ಚುಲಾಗಿ ಇದನ್ನು ಮಾಮೂಲು ಎಲ್ಲ ಒಂದು ನಾವು ಏನಾದರೂ ಒಂದು ರಂಗೋಲಿ ಹಾಕಬೇಕು ಅಂದರೆ ಇದು ತುಂಬ ಶುಭ ಸೂಚಕ ಅಂತ ನಾವು ಹಾಕ್ತಾ ಇರ್ತೀವಿ. ಮಂಡಲಗಳೆಲ್ಲನೂ ತುಂಬ ಯೂಸ್ ಮಾಡ್ತಿದ್ವಿ. ಪದ್ಮದ ಒಂದು ಸಂಕೇತ, ಶ್ರೀಚಕ್ರನೂ ಇದರ ಮೇಲೆ ಅಂತ ತುಂಬ ಇದೆ. ಈ ಶೇಪ್ಗೆ, ಈ ಆಕಾರಕ್ಕೆ ತುಂಬ ವಿಶೇಷವಾದಂಥ ಒಂದು ಪಾಸಿಟಿವ್ ಇದೆ. ಹಾಗಾಗಿ ಇದನ್ನು ಇದು ದೀಪದಲ್ಲಿ ಬಳಸಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಹ್ಯಾಂಗಿಂಗ್ ದೀಪ. ಇದರ ಬೆಲೆ ನಿಮಗೆ ಎರಡಕ್ಕೂ ಸೇರಿ ನಾನು ಹೇಳ್ತಾ ಇರೋದು 2364 2364 ರೂಪೀಸ್ ಆಗುತ್ತೆ ಎರಡಕ್ಕೆ. ಈ ಎರಡರ ಬೆಲೆ ನಿಮಗೆ ನಾನು ಹೇಳಿರುವಂಥ ಒಂದು ಬೆಲೆ ಆಗಿರುತ್ತೆ. ಯಾರಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ಪರ್ಚೇಸ್ ಮಾಡಬಹುದು. ಈಗ ಕೆಲವೊಂದು ಹೊಸ ಬುಟ್ಟಿಗಳು ಆಮೇಲೆ ಬೌಲ್ಗಳು ಬಂದಿದೆ. ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಎಷ್ಟು ಚೆಂದ ಇದೆ. ಲಾಸ್ಟ್ ಟೈಮ್ ನಿಮಗೆ ಇಲ್ಲೆಲ್ಲ ತಾವರೆಗಳು ಬಂದಿತ್ತು. ಈ ಸಲ ಹಾಗಿಲ್ಲ. ಆನೆಗಳು, ಒಂಥರ ಎಲ್ಲನೂ ಹೂವುಗಳು, ವನಮಾಲ ಅಂತ ಹೇಳ್ತೀವಲ್ಲ ಆ ಥರ ಒಂದು ಡಿಸೈನಲ್ಲಿ ಅಷ್ಟಲಕ್ಷ್ಮಿಗಳಿದೆ. ಇದು ನೋಡಿದ್ದು ಕಾಲುಗಳು ಈ ಥರ ಬರುತ್ತೆ. 1 2 3 ಬರುತ್ತೆ. ಈ ಥರ ಬೌಲು. ಇದು ಅಷ್ಟೇ ಯಾರಾದ್ರೂ ಅರಿಶಿನ ಕುಂಕುಮ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೌಲಾಗಿ. ನಿಮ್ಮದು ಮಲ್ಟಿಪರ್ಪಸ್. ಇದು ನಿಮಗೆ ಯೋಚನೆ ಬರುತ್ತೋ, ನಿಮ್ಮ ಕ್ರಿಯಾಶೀಲತೆಗೆ ಇವೆಲ್ಲನೂ ಒಂದು ಟಾಸ್ಕ್ ಇದ್ದಂಗೆ ಹೆಂಗೆ ಬಳಸ್ಕೊತೀರೋ ಅಷ್ಟು ಚೆಂದ ಕಾಣಿಸ್ತದೆ. ಇದು ನೋಡಿ, ಇದೆಲ್ಲನೂ ಇದೆ. ವರ್ಕ್ಮೆನ್ಶಿಪ್ ಎಲ್ಲನೂ ತುಂಬ ಚೆನ್ನಾಗಿದೆ. ಪ್ರತಿಯೊಂದೂ ಅಷ್ಟು ಚೆನ್ನಾಗಿದೆ. ಇದು ಕೈಗೆ ನೋಡಿ, ಬೆರಳೂ ಅಷ್ಟಿದೆ, ತುಟಿ, ಕಣ್ಣು ಅಷ್ಟು ಚಿಕ್ಕ ಇದರಲ್ಲೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇದು ಅಷ್ಟಲಕ್ಷ್ಮಿಯ ಒಂದು ಹೊಸ ಡಿಸೈನು. ಇದಕ್ಕೆ ಮುಂಚೆ ಇಲ್ಲ ಈ ಡಿಸೈನು. ಇದರ ಬೆಲೆ ನಿಮಗೆ 3927 ರೂಪೀಸ್ ಆಗುತ್ತೆ. ಇದನ್ನು ಅಷ್ಟೇ ಯಾರಿಗಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ. ಇನ್ನೊಂದು ರೀಸ್ಟಾಕ್ ಬಂದಿದೆ ಈ ಬೌಲ್. ಇದು ತುಂಬ ಆಗೋಗಿತ್ತು, ಹಾಗಾಗಿ ಮತ್ತೆ ತೋರಿಸಿ ಬಂದ ತಕ್ಷಣ ಅಂತ ಹೇಳಿದರು. ಹಾಗಾಗಿ ಬಂತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ತುಂಬ ನಾನು ಬಂದಿದ್ದು 2 ಸಲ ತರಿಸಿದ್ದೀನಿ. 2 ಸಲ ಆಗೋಗಿ ಈಗ ಮತ್ತೆ 3ನೇ ಸಲ ತರಿಸಿದ್ದು ಹಬ್ಬಕ್ಕಂತ. ಇದರ ಬೆಲೆ ನಿಮಗೆ 2123. ಮತ್ತು ರೇಟ್ಗಳಂತೂ ದಯವಿಟ್ಟು ನೀವು ಗಮನಿಸಬೇಕು. ನನಗೆ ತರ್ತೀನಿ, ವಿಡಿಯೋ ಮಾಡ್ತೀನಿ, ಮತ್ತೆ ಅದು ನನ್ನ ತಲೆಯಲ್ಲಿ ರಿಜಿಸ್ಟರ್ ಆಗಿರಲ್ಲ ರೇಟ್ಗಳು. ಮತ್ತೆ ನಾನು ಬೇರೆ ಕಡೆ ಮತ್ತೆ ಒಂದು ಹುಡುಕಾಟದಲ್ಲಿ ಹೋಗ್ತಾ ಇರ್ತೀನಿ. ಹಾಗಾಗಿ ಇವಾಗಲಷ್ಟೇ ನನ್ನ ತಲೆಯಲ್ಲಿರುತ್ತೆ. ಏನಾದರೂ ಮೊದಲು ಹೇಳಿರುವ ರೇಟ್ಗೂ ಈ ರೇಟ್ಗೂ ಒಂಚೂರು ಹೆಚ್ಚು ಕಮ್ಮಿ ಇದ್ದರೆ ಅದು ಮ್ಯಾನುಫ್ಯಾಕ್ಚರಿಂದ ಬಂದ ರೇಟೇ ಹೊರತು ನಾನು ಹೆಚ್ಚಿಸಿದ್ದು ತೆಗೆಸಿದ್ದಲ್ಲ. ದಯವಿಟ್ಟು ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದರ ಬೆಲೆ 2123 123 ಅಂದರೆ 123 ಆಗುತ್ತೆ ಇದರ ಬೆಲೆ. ನಿಮಗೆ ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬಂದಿದೆ. ಎಷ್ಟು ಚೆಂದ ಇದೆ. ಸೇಮ್ ಅದೇ ಪೀಸು ದೊಡ್ಡ ಸೈಜ್. ಇದು ಬಂದು ನಿಮಗೆ 3768 ರೂಪೀಸ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಇದೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಎಷ್ಟು ವರ್ಷ ಆದರೂ ಏನೂ ಆಗೋದಿಲ್ಲ. ನೆಕ್ಸ್ಟು ಇವತ್ತಿನ ಇನ್ನೊಂದು ಮುಖ್ಯವಾದ ಒಂದು ಸುಂದರವಾದಂಥ ಒಂದು ಐಟಮ್ಸ್. ಚೆಂದ ಇದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇದಂತೂ ತುಂಬ ಯೂನಿಕ್ ಪೀಸ್ ಅಂತ ಹೇಳ್ತೀನಿ ನಾನು. ಅಷ್ಟು ಚೆನ್ನಾಗಿದೆ ನೋಡಿ. ತುಂಬ ಆ್ಯಂಟಿಕ್ ಪೀಸ್. ಇದು ಆರ್ಟಿಸ್ಟಿಕ್ ಆಗಿದೆ. ತುಂಬ ಒಳ್ಳೆ ಕ್ವಾಲಿಟಿ ಸ್ಟೋನ್ ವರ್ಕ್ ಇಲ್ಲಿ ಮಾಡಿರೋದು. ಹೆಂಗಂದರೆ ಹಂಗೆ ಮಾಡಿಲ್ಲ. ವರ್ಕ್ಮೆನ್ಶಿಪ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಕಾಲುಗಳು ಅಷ್ಟೇ ತುಂಬ 4 ಕಡೆ ಕೊಟ್ಟಿದ್ದಾರೆ. ಇದು 1 2 3 4 ಕೊಟ್ಟಿದ್ದಾರೆ. ಇದೆಲ್ಲನೂ ಅಷ್ಟೇ ತುಂಬ ಘನವಾಗಿದೆ. ಇದನ್ನು ಅಷ್ಟೇ ಹೂವಿನ ಬುಟ್ಟಿ ಒಳಗಡೆ ಈ ಥರ ಇದೆ. ಇದು ನೋಡಿ ಏನು ಚೆಂದ ಇದೆ ಅಂತಂದರೆ, ನಾವು ನವರತ್ನ ಜ್ಯುವೆಲರಿ ಏನಾದರೂ ಹಾಕ್ಕೊಂಡ್ರೆ ಹೆಂಗಿರುತ್ತೋ ಆ ಥರ ಇದೆ. ಇದು ತುಂಬ ಕಲರ್ ಕಾಂಬಿನೇಷನ್ ಟ್ರೆಡಿಷ್ನಲ್ ಕಲರ್. ರೆಡ್ ಆ್ಯಂಡ್ ಗ್ರೀನ್ ಯಾವಾಗ ಬಂದರೂ ಅಷ್ಟೇ ಸೀರೆಗಳಾಗಲಿ ಇದಾಗಲಿ ಒಂದ್ಸಲ ಟ್ರೆಡಿಷ್ನಲ್ ಆ್ಯಂಟಿಕ್ ಪೀಸ್ಗಳಾಗ್ತವೆ. ಅಷ್ಟು ಚೆಂದ ಇದೆ ಮತ್ತು ತುಂಬ ಗ್ರ್ಯಾಂಡಾಗಿದೆ. ಆ ಥರ ತುಂಬ ಗಾಡಿಯಾಗೂ ಇಲ್ಲ, ತುಂಬ ಕ್ಲಾಸಿಯಾಗಿದೆ. ಇದರ ಬೆಲೆ ನಿಮಗೆ ಈ ಥರ ಎಷ್ಟು ಚೆಂದ ಇದೆ ನೋಡಿದಷ್ಟು ತುಂಬ ಖುಷಿ ಆಗುತ್ತೆ. ಇದು ಬಂದು ನಿಮಗೆ 4536 ಆಗುತ್ತೆ. 4536 ರೂಪೀಸ್ ಆಗುತ್ತೆ. ವೆಯ್ಟೂ ಇದೆ. ಇದು ತುಂಬ ಚೆನ್ನಾಗಿದೆ. ಯಾರಿಗಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ. ಮತ್ತು ಇನ್ನೊಂದು ಐಟಮು ಈ ಥರ ತುಂಬ ಚೆನ್ನಾಗಿದ್ದಾವೆ. ಎಲ್ಲನೂ ಅಷ್ಟೇ
ಒಳ್ಳೊಳ್ಳೆ ಬಂದಿದ್ದಾವೆ ಈ ಥರ ಹಬ್ಬಕ್ಕಂತೂ. ಇದು ಈ ಥರ ಒಳಗಡೆ ಇರುವಂತಹ ಒಂದು ಸ್ಪೇಸ್ ಇದು ಬಂದು ನಿಮಗೆ ಇದೂ ಅಷ್ಟೇ ಅಷ್ಟಲಕ್ಷ್ಮಿಗಳೆಲ್ಲ ಇದ್ದಾವೆ. ಈ ಥರ ಒಂದು ಪೀಠ ಬಂದಿದೆ ಈ ಥರ ಒಳಗಡೆ ತುಂಬ ಚೆನ್ನಾಗಿದೆ. ಈ ಥರ ಹೂವಿನ ಬುಟ್ಟಿ. ಇದರ ಬೆಲೆ ನಿಮಗೆ 5478 5478 ರುಪೀಸ್ ಆಗುತ್ತೆ. ಇದರ ಹೈಟು, ಇದರ ವೆಯ್ಟು ಇದೆಲ್ಲನೂ ಸಹ ದಯವಿಟ್ಟು ನೀವು ವಿಡಿಯೋ ಕಾಲ್ ಮಾಡಿ ನೋಡಿ, ಮತ್ತು ಕಾಲ್ ಮಾಡಿ ಕ್ಲೀನಾಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಇದು. ಮತ್ತು ಇನ್ನೊಂದು ತೋರಿಸ್ತೀನಿ, ಅದೇ ಇದರಲ್ಲಿ ಇನ್ನೊಂದು 44 ಪೀಸ್ಗಳು. ಒಂದೊಂದು ಇದು ಚೆನ್ನಾಗಿದೆ ಅಂತೇಳಿ ಇನ್ನೊಂದು ಚೆನ್ನಾಗಿ ಬರುತ್ತೆ, ಅಷ್ಟು ಚೆಂದ ಇದೆ. ನೋಡಿದ್ದು ಎಷ್ಟು ಚೆನ್ನಾಗಿದೆ. ಇದು ಇದನ್ನು ಈ ಏನಂದ್ರೆ ಬುಟ್ಟಿನೇ ಕಮಲದ ಥರ ಮಾಡಿದ್ದಾರೆ ಅವರು. ನಿಮಗೆ ಕಾಣಿಸ್ತಾ ಇದೆ ಅನ್ಕೊತಾ ಇದ್ದೀನಿ. ಇವೆಲ್ಲನೂ ಕಮಲದ ಹಾಗೆ ಈ ದಳಗಳನ್ನು ಇಲ್ಲಿ ಸುತ್ತು ಬಿಡಿಸಿದ್ದಾರೆ. ಎಷ್ಟು ಚೆಂದ ಇದೆ ಈ ಶೇಪ್. ನನಗೆ ಬಹಳ ಖುಷಿ ಆಯಿತು. ಮತ್ತು ಅಷ್ಟಲಕ್ಷ್ಮಿಗಳು. ಮತ್ತು ಇಲ್ಲಿ ಒಂದೊಂದಕ್ಕೂ ಒಂದೊಂದು ಡಿಸೈನ್ ಕೊಟ್ಟಿದ್ದಾರೆ ಸ್ಪೇಸಲ್ಲಿ. ಇದೂ ಅಷ್ಟೇ ಡಿಸೈನ್ ಬಂದಿದೆ, ಎಲ್ಲರೂ ತುಂಬ ಹೆಚ್ಚಾಗಿದೆ. ಇಲ್ಲಿ ಇನ್ನೊಂದೇನು ಬ್ಯೂಟಿ ಅಂತಂದರೆ ಈ ಸ್ಟ್ಯಾಂಡ್ಸ್ ಇದೆಯಲ್ಲ, ಇವೆಲ್ಲನೂ ಸಹ ನಿಮಗೆ ನವಿಲುಗಳು ಯಾವಾಗಲೂ ಬೇರೆ ಬೇರೆ ಬರ್ತಾಯಿತ್ತು. ಇದು ಹೊಸ ಪ್ಯಾಟ್ರನು, ಬ್ಯೂಟಿಫುಲ್ ಆಗಿದೆ ನೋಡಿ. ನವಿಲುಗಳಿದು ಅದೆಲ್ಲ ಕುಚ್ಚಗಳು ಹಿಂದುಗಡೆ ಇರೋದು, ನವಿಲು ಈ ಕಡೆ ತಿರ್ಕೊಂಡು ತಲೆ ಇಟ್ಕೊಂಡಿರೋದು ತುಂಬ ಚೆನ್ನಾಗಿದೆ. ಇದು ಹೊಸ ಐಟಮು. ಇದು ನೋಡಿ ಡಿಸೈನ್ ಅಷ್ಟೇ, ಹಿಂದುಗಡೆ ತುಂಬ ಚೆನ್ನಾಗಿದೆ. ಯಾರ್ಯಾರು ನೇರವಾಗಿ ಬರೋಕ್ಕೆ ಅನುಕೂಲ ಇದ್ದವರು ದಯವಿಟ್ಟು ನನ್ನ ಶೋರೂಮ್ ಬಂದು ನೇರವಾಗಿ ನೋಡಿ ಮುಟ್ಟಿ ಇದಂತೆ ಕಣ್ಣಲ್ಲಿ ನೇರವಾಗಿ ನೋಡಿ ಪರ್ಚೇಸ್ ಮಾಡಿ. ಅನುಕೂಲ ಇಲ್ಲದೆ ಇರೋರು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಿ. ಇದರ ಬೆಲೆ ನಿಮಗೆ 7044 ರುಪೀಸ್, 7044. ಇದು ವರ್ಕ್ಮನ್ಶಿಪ್ಪು ಆಗಿದೆ, ವೆಯ್ಟು ಅಷ್ಟೇ ಇದೆ. ಹಾಗಾಗಿ ಇದರ ಬೆಲೆ ಇದು ತುಂಬ ಚೆನ್ನಾಗಿದೆ. ಇದು ಪ್ರೀಮಿಯಂ ಕ್ವಾಲಿಟಿ ಒಂದು ಬೌಲ್ಸ್ ಇವೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಪೀಸ್, ಇದನ್ನು ನಾನು ತೋರಿಸ್ಲಿಕ್ಕೆ ನಂಗೆ ಭಾಳ ಖುಷಿ ಆಗ್ತದೆ, ಅಷ್ಟು ಚೆನ್ನಾಗಿದೆ ಇದು ಮಾತ್ರ. ಇದು ನೋಡಿ ಸೇರು ಪಾವು ಏನಂತೀವಿ ಅದು, ಇದು ಅಷ್ಟೇ ಆ್ಯಂಟಿಕ್ ಪೀಸ್. ಇದು ತುಂಬ ಚೆನ್ನಾಗಿದೆ. ಇದರ ಇಲ್ಲಿ ಕೆಲವು ಆಂಧ್ರ ಪ್ರದೇಶದ ಒಂದು ಭಾಗದಲ್ಲಿ ಪ್ರತಿ ದಿವಸನೂ ಇದರಲ್ಲಿ ಅಕ್ಕಿನ ತುಂಬಿಸಿಟ್ಟಿರ್ತಾರೆ ದೇವ್ರ ಮುಂದೆ. ಅನ್ನಪೂರ್ಣೆ ಅಂತ ಇದನ್ನು ಪೂಜೆ ಮಾಡ್ತಾರೆ. ಆ ಥರ ಏನಾದರೂ ಅಭ್ಯಾಸ ಇದ್ದವರು, ಅಥವಾ ಇದು ಮಾತ್ರ ಇದು ಮದುವೆಗಳಲ್ಲಿ ಮಾತ್ರ ಮಾಡಲಿಕ್ಕಾಗಲ್ಲ, ಯಾಕಂದರೆ ಈಗ ಹೊಸಲು ತುಂಬಿಸ್ಕೊಳ್ಳೋಕೆ ಮಾತ್ರ ಇದನ್ನು ಉಪಯೋಗಿಸೋಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಇದರ ಮೇಲೆಲ್ಲ ದೇವರಿದ್ದಾರೆ. ಹಾಗಾಗಿ ದೇವತಾ ಕಾರ್ಯಕ್ಕೆ ಮಾತ್ರ ಇದನ್ನು ಬಳಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮಾತ್ರ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ. ಇದನ್ನು ಅಷ್ಟೇ ಅಷ್ಟಲಕ್ಷ್ಮಿಗಳು ಬಂದಿದೆ, ಆ್ಯಂಟಿಕ್ ಪೀಸ್ಗಳು ಸಹ ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 2550 ರುಪೀಸ್ ಆಗುತ್ತೆ. ವೆಯ್ಟೂ ಇದೆ, ವರ್ಕ್ಮನ್ಶಿಪ್ಪು ಆಗಿದೆ. ಈ ಸಲ ನಮ್ಮ ಹಬ್ಬಕ್ಕೆ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಈ ವೆರೈಟೀಸ್ನಲ್ಲಿ ಇನ್ನೊಂದು ನೋಡಿ, ಇನ್ನೊಂದು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಫುಲ್ ಆರ್ಟಿಸ್ಟಿಕ್ ಆಗಿದೆ, ಆ್ಯಂಟಿಕ್ ಪೀಸ್ಗಳು. ಇದು ಹೆಂಗೆ ಬಳಸ್ಕೊತೀರ ಅಂತಂದರೆ, ದೇವರ ಹತ್ರ ಏನಾದರೂ ತೀರ್ಥ ಅಂತ ಇರ್ತೀವಲ್ಲ, ಅದರ ಏನಾದರೂ ನೀರು ಇಡಲಿಕ್ಕೆ, ಹಾಗಾಗಿ ಅದೆಲ್ಲನೂ ನೀವು ಬಳಸ್ಕೊಳ್ಳೋಕ್ಕೆ ದೇವರ ಹತ್ರ ತುಂಬ ಹೇಳಿ ಮಾಡಿಸ್ದಂಗಿದೆ. ಮತ್ತು ಏನು ಇಲ್ಲದಿದ್ರು ಶೋಕೇಸಲ್ಲಿಟ್ರೂ ಅಷ್ಟು ಚೆನ್ನಾಗಿದೆ. ಶೋಕೇಸಲ್ಲಿಟ್ರು ಇಲ್ಲಿ ನಮ್ಮ ಗೋವಿಂದ ಇದ್ದಾನೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಲಕ್ಷ್ಮಿ ಇದ್ದಾರೆ, ಎರಡು, ಇಲ್ಲಿ ಗೋವಿಂದ, ಇಲ್ಲಿ ಬಂದು ಲಕ್ಷ್ಮಿ ಇದ್ದಾರೆ. ಇದರಲ್ಲಿ ಮಿಡಿಲಲ್ಲೆಲ್ಲನೂ ನಿಮಗೆ ಬಳ್ಳಿಯ ಒಂದು ಡಿಸೈನ್ ಬಂದಿದೆ ನೋಡಿ. ಫೇಸ್ ಎಷ್ಟು ಚೆನ್ನಾಗಿದೆ, ಇಷ್ಟು ಮುಖದಲ್ಲಿ ಅಷ್ಟು ಚೆಂದ ಇದೆ ಮಾತ್ರ. ನೀವು ಭಾಳ ಚೆಂದ ಇದ್ದಾನೆ. ಇದು ನಿಮಗೆ ಹೆಂಗೆ ಬಳಸ್ಕೊತೀರಾ ಅಂತ ನಿಮ್ಮ ಐಡಿಯಾ ಮೇಲೆ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ ಇದು ಮಾತ್ರ. ಹೊಸ ಪೀಸ್ ಇದು, ಹೊಸ ಐಟಮ್ ಇದು. ಇದರ ಬೆಲೆ ನಿಮಗೆ 765 ರುಪೀಸ್. 765 ರುಪೀಸ್. ಇದು ಬೆಸ್ಟಲ್ಲಿ ಬೆಸ್ಟ್, ಅಷ್ಟು ಚೆನ್ನಾಗಿದೆ ಇದು. ನೋಡಲಿಕ್ಕೆ ಅಷ್ಟು ಚೆನ್ನಾಗಿದೆ. ಯಾರಾದರೂ ಗಿಫ್ಟ್ ಕೊಟ್ಟರೆ ಅಂದರೆ ಈ ವರ್ಕು, ಈ ಕಲೆ, ಇದರ ಒಂದು ಸೊಬಗನ್ನು ಆಸ್ವಾದನೆ ಮಾಡೋರು ಮಾತ್ರ ಇಂಥ ಗಿಫ್ಟ್ಗಳು ಕೊಡಿ. ಯಾಕಂದರೆ ಅದು ದುಡ್ಡಿಗೂ ಬೆಲೆ ಇರುತ್ತೆ, ಈ ಮಾಡಿರೋರಿಗೆ ಬೆಲೆ ಇರುತ್ತೆ, ಕೊಟ್ಟಿದ್ದಕ್ಕೆ ಒಂದು ಬಹುಮಾನಕ್ಕೆ ನಮಗೂ ಒಂದು ತೃಪ್ತಿ ಸಿಗುತ್ತೆ. ಇಲ್ಲಾಂದರೆ ಏನಕ್ಕೆ ಇದು ಏನು ಮಾಡೋದು ಇದು ಅಂತ ಅಂದ್ಕೊಳ್ಳೋಕೆ ಮಾತ್ರ ಇದು ಕೊಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ ಮಾತ್ರ. ಮತ್ತು ಇದರಲ್ಲೇ ಇನ್ನೊಂದು ವೆರೈಟಿ ಬಂದಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇದನ್ನು ಅಷ್ಟೇ ನೋಡಿ ಎಷ್ಟು ಚೆಂದ ಇದೆ ಮಾತ್ರ. ಇದನ್ನು ಅಷ್ಟೇ ದೇವರ ಹತ್ರ ಎಲ್ಲನೂ ಬಳಸ್ಕೋಬೋದು. ಇದನ್ನು ಏನಾದರೂ ಗಂಧ, ಅಕ್ಷತೆ, ಆಮೇಲೆ ಪ್ರಸಾದ ಎಲ್ಲನೂ ಇಡ್ಬೋದು. ಅಷ್ಟು ಚೆಂದ ಇದೆ ಮಾತ್ರ ನೋಡಿ. ಇಲ್ಲಷ್ಟೇ ಗೋವಿಂದ ಇದ್ದಾನೆ, ಶ್ರೀನಿವಾಸ, ಲಕ್ಷ್ಮಿ. ಶ್ರೀನಿವಾಸ ದೇವರು ಎಷ್ಟು ಚೆಂದ ಇದ್ದಾರೆ ಅಂತಂದರೆ, ತುಂಬ ಒಂದು ಕಳೆಯಾಗಿದೆ ಮುಖ ಅಂತೂ.
ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀರೋ ಇದರಲ್ಲೂ ಅಷ್ಟೇ, ಅದರಲ್ಲೂ ಅಷ್ಟೇ, ಎರಡರಲ್ಲೂ ಅಷ್ಟೇ ಒಂದು ಮಂದಸ್ಮಿತದಲ್ಲಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ, ಅಷ್ಟು ಚೆಂದ ಇದೆ. ಇದು ಶೇಪ್ ಬೇರೆ ಇದೆ, ಇದು ಕ್ಲಾಸ್ ಥರ ಬಂದಿದೆ, ಇದು ಬಂದು ಬಟ್ಲು ಥರ ಬಂದಿದೆ. ಬ್ಯೂಟಿಫುಲ್ ಪೀಸಸ್, ಅಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಇರುತ್ತೆ. ಇದರ ಬೆಲೆ ನಿಮಗೆ 816 ರುಪೀಸ್, 816. ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಮತ್ತೆ ಇವು ಬರುತ್ತೋ ಇಲ್ವೋ, ಬರಬಹುದು, ಬರದೇ ಇದ್ರೂ ಇರ್ಬೋದು. ಹಾಗಾಗಿ ಯಾರಿಗೂ ಇಷ್ಟ ಇಲ್ಲ ಅಂತ ಮಾತ್ರ ನಾನು ಪೋಸ್ಟ್ ಮಾಡಲ್ಲ, ಇಷ್ಟ ಆದರೆ ಮಾತ್ರ ಮಿಸ್ ಮಾಡಬೇಕು. ಚೆನ್ನಾಗಿದೆ. ಇದೆಲ್ಲನೂ ಸಹ ಬಡ್ಜೆಟ್ ರೇಂಜಲ್ಲೂ ಇದೆ, ಹೊಸ ಪೀಸ್ಗಳಿದೆ. ನಿಮ್ಮ ಹಬ್ಬಕ್ಕೆ ಈ ಸಲ ಶ್ರಾವಣ ಮಾಸಕ್ಕೆ ಒಂದು ಹೊಸ ಐಟಮ್, ವರ್ಷಕ್ಕೆ 1-2 ಐಟಮ್ ಹೊಸ ಸೇರಿಸ್ಕೊಂಡು ಹೋದರೆ ಇದೆಲ್ಲ ಒಂಥರ ಏನಂತಾರೆ ಕಣಜ ಇದ್ದಂತೆ ಒಂದು ಆರ್ಟಿಸ್ಟಿಗೆ ನಾವು ಬೆಂಬಲ ಮಾಡ್ದಂಗೆ ಆಗುತ್ತೆ. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಈ ಸಲ ಅಂತೂ ತುಂಬ ಬ್ಯೂಟಿಫುಲ್ ಐಟಮ್ಸ್ ಎಲ್ಲ ಬಂದಿದೆ. ಇನ್ನೂ ಏನೇನು ಬರುತ್ತೋ ನೋಡೋಣ. ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ಈ ಹಬ್ಬಕ್ಕಂತೂ ತುಂಬ ಒಳ್ಳೊಳ್ಳೆ ಐಟಮ್ಸ್ ಬಂದಿದೆ. ಹಾಗಾಗಿ ಇವೆಲ್ಲನೂ ಸಂತೋಷದಿಂದ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಎಲ್ಲರಿಗೂ ಸಹ ನಾನು ಹೇಳೋಕ್ಕೆ ಮುಂಚೆ ನನ್ನ ಈ ವೀಕೆಂಡ್ ಕಲೆಕ್ಷನ್ಸು ನಂದಿನಿ ಲೇಔಟಲ್ಲಿದೆ. ಬೆಳಗ್ಗೆ 9:30ಇಂದ ರಾತ್ರಿ 9:30ವರೆಗೆ ಇರುತ್ತೆ. ಮಧ್ಯಾಹ್ನವೂ ತೆಗೆದಿರುತ್ತೆ. ಎಲ್ಲ ವಾರಗಳಲ್ಲೂ ಓಪನ್ ಇರುತ್ತೆ. ಹಾಗಾಗಿ ನೇರವಾಗಿ ಬರೋರು ದಯವಿಟ್ಟು ಬಂದರೆ ನನಗಂತೂ ಭಾಳ ಖುಷಿ ಆಗುತ್ತೆ. ಇಲ್ಲದೇ ಇರೋರು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಿ. ಎಲ್ಲ ಡೀಟೇಲ್ಸು ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಮತ್ತೊಮ್ಮೆ ಇನ್ನೊಂದು ಒಳ್ಳೆಯ ಒಂದು ಸಬ್ಜೆಕ್ಟ್ ಜೊತೆ ನಿಮ್ಮ ಜೊತೆ ನಾನು ಭೇಟಿ ಇರ್ತೀನಿ. ನಮಸ್ಕಾರ.